Hello aspirants, welcome to Spar the Lines. ಇವತ್ತಿನ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ನ ನಾವು ಡಿಸ್ಕಸ್ ಮಾಡೋಣ. ಇವತ್ತಿನ ಆರ್ಟಿಕಲ್ಸ್ ಯಾವ್ಯಾವ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸ್ ಒಲಿಂಪಿಯಾಡ್, ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್, ಸ್ಟೇಟ್ ಎಂಬ್ಲೆಮ್ ಆಫ್ ಇಂಡಿಯಾ, ರೆಡ್ ಸಿ, ಎಚಿ ರಾಮ್ಲಿಂಗ್ ಘಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಮಹಾರಾಷ್ಟ್ರದಲ್ಲಿರುವಂತಹ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ಮಾತಾಡೋಣ. ಹಾಗೆ ಏಷ್ಯಾಸ್ ಲಾರ್ಜೆಸ್ಟ್ ಲಿಥಿಯಂ ಅಯಾನ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ ಬಗ್ಗೆನೂ ನಾವು ಮಾತಾಡೋಣ. ಅಂಡ್ ಸ್ಪ್ರಿಂಗ್ ಬೋರ್ಡ್ ಇದು ಒಂದು CSR ಪ್ರೋಗ್ರಾಮ್, ಇದ್ರ ಬಗ್ಗೆನೂ ನಾವು ಮಾತಾಡೋಣ. CSR ಅಂದ್ರೆ ಏನು? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಈ ಎಲ್ಲ ಆರ್ಟಿಕಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಒನ್ ಲೈನರ್ಸ್ ಸಹ ನೋಡೋಣ. ಇದು ಎಕ್ಸ್ಕ್ಲೂಸಿವ್ಲಿ ಪ್ರಿಲಿಮ್ಸ್ಗೆ ಓರಿಯೆಂಟೆಡ್ ಆಗಿರುತ್ತೆ. ಮೇನ್ಸ್ ಓರಿಯೆಂಟೆಡ್ ಕರೆಂಟ್ ಅಫೇರ್ಸ್ ನೀವು ಫಾಲೋ ಮಾಡ್ಬೇಕಂತ ಅಂದ್ರೆ ಯು ಕ್ಯಾನ್ ವಾಚ್ ಫೋಕಸ್ ಲೈನ್ ಆಫ್ ಅಶ್ವಜಿತ್ ಸರ್. ದಟ್ 12 ಗಂಟೆಗೆ ಬರುತ್ತೆ. ಅವರು ಅಶ್ವಜಿತ್ ಸರ್ 12 ಗಂಟೆಗೆ ಈ ಮೇನ್ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್ ನ ಮೇನ್ಸ್ ಆಂಗಲ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್ ಆಫ್ ಟುಡೇ, ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸಸ್ ಒಲಿಂಪಿಯಾಡ್. ಈ ಒಂದು ಒಲಿಂಪಿಯಾಡ್ ಅಂದ್ರೆ ಕಾಂಪಿಟೇಷನ್ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಇಂಡಿಯಾ ಇದು ನಡೀತಾ ಇರೋದಲ್ಲಿ ಚೈನಾದಲ್ಲಿ ಈ ವರ್ಷ. ಸೊ ಇಂಡಿಯಾ ಎಷ್ಟು ಮೆಡಲ್ಸ್ ಗೆದ್ದಿದೆ ಇದರಲ್ಲಿ ಅಂದ್ರೆ 7 ಮೆಡಲ್ಸ್, ಅದರಲ್ಲಿ ಒಂದು ಗೋಲ್ಡ್ ಸಹ ವಿನ್ ಆಗಿದ್ದಾರೆ ಇಂಡಿಯಾದವರು. ಓಕೆ, ಸೊ ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸಸ್ ಒಲಿಂಪಿಯಾಡ್ ಬಗ್ಗೆ ಸ್ವಲ್ಪ ನೋಡೋಣ. ಎಸ್ಟಾಬ್ಲಿಷ್ ಯಾವಾಗ ಆಗಿದ್ದು? 2003 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. ಯಾರು ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಅಂದ್ರೆ ಇಂಟರ್ನ್ಯಾಷನಲ್ ಜಿಯೋ ಸೈನ್ಸ್ ಎಜುಕೇಶನ್ ಆರ್ಗನೈಸೇಷನ್ ಅಂತ, IGO ಆರ್ಗನೈಸೇಷನ್ ಅಂತ ಕರಿತೀವಿ. ಯಾವ ಇಯರ್ ಅಲ್ಲಿ? 2003ರಲ್ಲಿ. ಓಕೆ, ಇದು ಏನ್ ಮಾಡುತ್ತೆ, ಯಾವ್ದಕ್ಕೋಸ್ಕರ ಈ ಒಂದು ಕಾಂಪಿಟೇಷನ್ ನ ನಡೆಸ್ತೀವಿ ನಾವು ಅಂತ ಅಂದ್ರೆ ಇಟ್ ಏಮ್ಸ್ ಟು ಜನರೇಟ್ ಅವೇರ್ನೆಸ್ ಆಫ್ ಅರ್ತ್ ಸೈನ್ಸಸ್ ಥ್ರೂ ಟೀಮ್ ವರ್ಕ್, ಕೊಲಾಬರೇಷನ್, ಎಕ್ಸ್ಚೇಂಜಿಂಗ್ ಐಡಿಯಾಸ್ ಅಂಡ್ ಕಾಂಪಿಟೇಷನ್. ಈ ಒಂದು ಕಾಂಪಿಟೇಷನ್ ಮೂಲಕ ಏನಾಗುತ್ತೆ, ಈ ಒಂದು ಐಡಿಯಾಸ್, ಕೊಲಾಬರೇಷನ್ ಎಲ್ಲ ಎಕ್ಸ್ಚೇಂಜ್ ಆಗುತ್ತೆ. ಅಂಡ್ ಟೀಮ್ ವರ್ಕ್ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಅರ್ತ್ ಸೈನ್ಸಸ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಮಾಡಬೇಕು ಅಂತ ಈ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾರೆ. ಇದು ಪ್ರತಿ ವರ್ಷ ನಡೆಯುವಂಥದ್ದು. ಇಟ್ ಈಸ್ ಅನ್ ಆನ್ಯುವಲ್ ಇವೆಂಟ್. ಓಕೆ, ಸೊ ಪ್ರತಿ ವರ್ಷ ಇದು ನಡೆಯುತ್ತೆ ಆನ್ಯುವಲ್ ಆಗಿ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಆನ್ಯುವಲ್ ಕಾಂಪಿಟೇಷನ್. ಯಾವ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದ್ರೆ ಕ್ಲಾಸ್ 9 ಇಂದ ಕ್ಲಾಸ್ 12 ವರೆಗೂ, 9th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೂ ಯಾರು ಇರ್ತಾರೆ ಇವರೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗಿದ್ರೆ ಇದು ಸ್ಟಾರ್ಟ್ ಆಗಿದೆ 2003 ಅಲ್ಲಿ. ಇಂಡಿಯಾ ಯಾವಾಗಿಂದ ಪಾರ್ಟಿಸಿಪೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ 2007 ಇಂದ ಸ್ಟಾರ್ಟ್ ಮಾಡ್ತು. ಇದು ಒಂದ್ಸರಿ ಮೈಸೂರಲ್ಲಿ ಸಹ ಇದನ್ನ ಹೋಸ್ಟ್ ಮಾಡಿದ್ವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸಸ್ ಒಲಿಂಪಿಯಾಡ್ ಅಂತ. ಓಕೆ, ಸೊ ಗವರ್ಮೆಂಟ್ ಆಫ್ ಇಂಡಿಯಾಸ್ ಇನಿಷಿಯೇಟಿವ್ ಏನು ಈ ಸೈನ್ಸ್ ನ ನಮ್ಮ ಇಂಡಿಯಾದಲ್ಲಿ ಡೆವಲಪ್ ಮಾಡಬೇಕು ಅಂತ ನಮ್ಮ ಗವರ್ಮೆಂಟ್ ಅವರು ಏನು ಇನಿಷಿಯೇಟಿವ್ ಮಾಡ್ತಾ ಇದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ. ಯಾರಿಗೆ? ಇಂಡಿಯನ್ ನ್ಯಾಷನಲ್ ಅರ್ತ್ ಸೈನ್ಸ್ ಒಲಿಂಪಿಯಾಡ್ ಅಂತ ಪ್ರತಿಯೊಂದು ಸ್ಟೇಟ್ಸ್ ಅಲ್ಲಿ, ಬೇರೆ ಸ್ಟೇಟ್ಸ್ ಅಲ್ಲಿ ಇದನ್ನ ಆರ್ಗನೈಸ್ ಮಾಡ್ತಾರೆ. ಇಲ್ಲಿ ಸೆಲೆಕ್ಟ್ ಆಗಿರುವಂತಹ ಮಕ್ಕಳನ್ನ ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸಸ್ ಒಲಿಂಪಿಯಾಡ್ಗೆ ಕಳಿಸ್ಕೊಡ್ತಾರೆ. ಓಕೆ, ಸೊ ಸ್ಕೂಲ್ ಲೆವೆಲ್ ಅಲ್ಲಿ ಒಂದು ಫಸ್ಟ್ ಇನಿಷಿಯಲ್ ಲೆವೆಲ್ ಅಲ್ಲಿ ಮಾಡಿ, ಆಮೇಲೆ ಇದ್ರಲ್ಲಿ ಸೆಲೆಕ್ಟ್ ಆಗಿರೋರು ನ್ಯಾಷನಲ್ ಲೆವೆಲ್ಗೆ, ಅಂಡ್ ಅದ್ರಲ್ಲಿ ಸೆಲೆಕ್ಟ್ ಆದವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಳಿಸ್ತಾರೆ. ಓಕೆ, ಸೊ ಯಾವ ಟಾಪಿಕ್ಸ್ ನ ಇದರಲ್ಲಿ ಈ ಕಾಂಪಿಟೇಷನ್ ಅಲ್ಲಿ ಅಸೆಸ್ ಮಾಡ್ತಾರೆ ಅಂತಂದ್ರೆ ಜಿಯಾಲಜಿ, ಮೀಟಿಯಾಲಜಿ, ಓಷಿನೋಗ್ರಫಿ, ಎನ್ವೈರನ್ಮೆಂಟಲ್ ಸೈನ್ಸ್. ಇದೆಲ್ಲ ನಮ್ಮ ಏನು GS ಸಿಲೆಬಸ್. ಸೊ ನೀವು ನೋಡ್ಬೋದು GS ಸಿಲೆಬಸ್ ನಾವು ಏನ್ ಓದ್ತೀವಿ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಅದನ್ನ ಕ್ಲಾಸ್ 9th ಇಂದ ಕ್ಲಾಸ್ 12th ಅಲ್ಲೇ ನಾವು ಓದಿರ್ತೀವಿ. ಸೊ ಅದನ್ನ ರಿವೈಸ್ ಮಾಡ್ಕೊಂಡ್ರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾವು ಆರಾಮಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್. 9ನೇ ಕ್ಲಾಸಿಂದ 12ನೇ ಕ್ಲಾಸ್ ಮಕ್ಕಳು ಓದುವಂತಹ ಜಿಯಾಲಜಿ, ಮೀಟಿಯಾಲಜಿ, ಓಷನೋಗ್ರಫಿ ಅಂಡ್ ಎನ್ವೈರನ್ಮೆಂಟಲ್ ಸೈನ್ಸ್. ಇವಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರೋದು ಸಹ ಇದನ್ನೇ. ಓಕೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಹೋಗೋಣ. ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್. ಇದು ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್. ಇದು ಬಳಸ್ಕೊಂಡು ಡ್ರಗ್ ಡಿಸ್ಕವರಿ ಲ್ಯಾಬ್ಸ್ ಅಲ್ಲಿ ಅದರಷ್ಟೇ ಎಕ್ಸ್ಪ್ಲೈನ್ ಮಾಡಿದೆಯಂತೆ ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್ ನ. ಓಕೆ, ಸೊ ಈ ಪ್ರೋಟೀನ್ ಲರ್ನಿಂಗ್ ಮಾಡೆಲ್ಸ್ ಅಂದ್ರೆ ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ದ ಮಿಷನ್ ಲರ್ನಿಂಗ್ ಮಾಡೆಲ್ಸ್ ಅಡಾಪ್ಟೆಡ್ ಫ್ರಮ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್. ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಯಾವ್ದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ
ಮಷೀನ್ ಲರ್ನಿಂಗ್ ಅಂತ ನಾವೇನಂತ ಕರಿತೀವಿ. ಆ ಮಷೀನ್ ಲರ್ನಿಂಗ್ ಅಲ್ಲಿ ಒನ್ ಆಫ್ ದಿ ಮಾಡೆಲ್ ಇಸ್ ಕಾಲ್ಡ್ ಆಸ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಇದರಲ್ಲಿ ಸಾಕಷ್ಟು ಡೇಟಾನ ಕೊಟ್ಟು ಯಾವ ಪ್ಯಾಟರ್ನ್ಸ್ ನ ರೆಕಗ್ನೈಸ್ ಮಾಡೋದಕ್ಕೆ ಈ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ನ ನಾವು ಬಳಸ್ತೀವಿ. ಸೊ ಈ ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಸಹ ಇದೇ ತರಹದ ಒಂದು ಮಾಡೆಲ್. ಸೊ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಇಂದ ಇನ್ಸ್ಪೈರ್ ಆಗಿ ಅಡಾಪ್ಟ್ ಮಾಡ್ಕೊಂಡಿರೋದು ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈಚ್ ಅಮಿನೋ ಆಸಿಡ್ ನ ಒಂದು ಟೋಕನ್ ಆಗಿ ಕನ್ಸಿಡರ್ ಮಾಡ್ತಾರೆ. ಟೋಕನ್ ಅಂದ್ರೆ ವರ್ಡ್ ಅಂತ. ಈಚ್ ಅಮಿನೋ ಆಸಿಡ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ವರ್ಡ್, ಎಂಟೈರ್ ಪ್ರೋಟೀನ್ಸ್ ಆಸ್ ಸೆಂಟೆನ್ಸಸ್. ಸೊ ಇವಾಗ ಈ ಕೋಡಿಂಗ್ ಡಿಕೋಡಿಂಗ್ ನೀವು ಮೆಂಟಲ್ ಅಬಿಲಿಟಿ ಅಲ್ಲಿ ಓದಿದ್ರೆ ಈ ಒಂದು ಅಮಿನೋ ಆಸಿಡ್ಗೆ ಫಾರ್ ಎಕ್ಸಾಂಪಲ್ ಯಾವ್ದೋ PG1 ಅಂತ ಒಂದು ಅಮಿನೋ ಆಸಿಡ್ ತಗೊಳ್ಳೋಣ. ಇದಕ್ಕೆ ಒಂದು ಹೇಳ್ತೀವಿ ಏನಂತ P ಅಂತ. ಓಕೆ, ನೆಕ್ಸ್ಟ್ ABG ಅನ್ನೋದಕ್ಕೆ ಒಂದು ಹೆಸರಿಡ್ತೀವಿ, ಒಂದು ಅಮಿನೋ ಆಸಿಡ್ಸ್ ಅದನ್ನ A ಅಂತ ಹೆಸರಿಡ್ತೀವಿ. ಸೊ ಈ ಎಲ್ಲ ಅಮಿನೋ ಆಸಿಡ್ ನ ಸೇರಿ ಒಂದು ಫಾರ್ಮ್ ಆಗೋದನ್ನ ಅದನ್ನ ಸೆಂಟೆನ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್. ಓಕೆ, ಅಪ್ಲಿಕೇಶನ್ಸ್ ಇದರಲ್ಲಿ ಅಮಿನೋ ಆಸಿಡ್ ನೇಮ್ ನ ನೆನ್ಪಿಟ್ಕೊಳ್ಳೋದಾಗ್ಲಿ ಅಥವಾ ಪ್ರೋಟೀನ್ಸ್ ಈಚ್ ಪ್ರೋಟೀನ್ ನ ನೇಮ್ ಇಟ್ಕೊಳ್ಳೋದಾಗ್ಲಿ ಅದೆಲ್ಲ ತುಂಬಾ ಕಷ್ಟ, ಯಾಕಂದ್ರೆ ಅಷ್ಟು ವೆರೈಟೀಸ್ ಇರುತ್ತೆ. ನಾವು ಏನ್ ಹೇಳ್ಬೋದು, ಒಂದು ಸೆಂಟೆನ್ಸ್ ನ ನೇಮ್ ಇಟ್ಕೊಳ್ಳೋದು ಈಸಿ. ಸೊ ದಟ್ ಇಸ್ ವೈ ವಿ ಆರ್ ಡೆವಲಪಿಂಗ್ ದಿಸ್ ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್. ಇವಾಗ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ, ಈ ನಾವು ಪಾಲಿಟಿ ಓದ್ಬೇಕಾದ್ರೆ ಅಥವಾ ಜಾಗ್ರಫಿ ಓದ್ಬೇಕಾದ್ರೆ ನಾವ್ ಏನ್ ಮಾಡ್ಕೋತೀವಿ, ಶಾರ್ಟ್ ಫಾರ್ಮ್ಸ್ ಮಾಡ್ಕೋತೀವಿ ಅಥವಾ ನಿಮೋನಿಕ್ಸ್ ಮಾಡ್ಕೋತೀವಿ. ಅದೇ ತರ ಒಂದು ನಿಮೋನಿಕ್ಸ್ ಕ್ರಿಯೇಟ್ ಮಾಡೋದು ಈ ಒಂದು ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್. ಈಸಿಯಾಗಿ ಐಡೆಂಟಿಫೈ ಮಾಡಕ್ಕೆ ಅಂಡ್ ಅದನ್ನ ಅಪ್ಲೈ ಮಾಡೋದಕ್ಕೆ ಬೇರೆ ಕಡೆ. ಏನೇನು ಅಪ್ಲಿಕೇಶನ್ಸ್ ಇದರಿಂದ, ಈ ತರ ಮಾಡೋದ್ರಿಂದ ಏನೇನು ಅಪ್ಲಿಕೇಶನ್ ಅಂದ್ರೆ, ಒಂದು ಡ್ರಗ್ ಡಿಸ್ಕವರಿಯಲ್ಲಿ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ಬೋದು. ಡ್ರಗ್ ಡಿಸ್ಕವರಿಯಲ್ಲಿ ಯಾವ ತರ ಪ್ರೋಟೀನ್ ಇಂಟರಾಕ್ಟ್ ಆಗುತ್ತೆ, ಯಾವ ತರ ಪ್ರೋಟೀನ್ ಇಂಟರಾಕ್ಟ್ ಆಗಿ ಆಕ್ಸಲರೇಟ್ ಆಗುತ್ತೆ ಡ್ರಗ್, ಹೊಸ ಡ್ರಗ್ ಸಿಂಥಸಿಸ್ ಅಂತ. ಸೊ ಡ್ರಗ್ ಡಿಸ್ಕವರಿಯಲ್ಲಿ ಇದನ್ನ ಬಳಸ್ಬೋದು. ಮೆಡಿಸಿನ್ ಡೆವಲಪ್ ಮಾಡ್ಬೋದು ಅಂದ್ರೆ ಆಬ್ವಿಯಸ್ಲಿ ವ್ಯಾಕ್ಸಿನ್ ಸಹ ಡೆವಲಪ್ ಮಾಡ್ಬೋದು. ಯಾವ ಒಂದು ಪ್ರೋಟೀನ್ಗೆ ನಮ್ಮ ಬಾಡಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು ಮೋಸ್ಟ್ ಕ್ರಿಟಿಕಲ್ ವೈರಲ್ ಪ್ರೋಟೀನ್ ನ ನಾವು ಡೆವಲಪ್ ಮಾಡ್ಬೋದು ವ್ಯಾಕ್ಸಿನ್ ಆಗಿ. ಅಂಡ್ ಈ ಡಿಸೀಸ್ ಬಗ್ಗೆ ರಿಸರ್ಚ್, ಅದು ಈ ಡಿಸೀಸ್ ಕಾಸಿಂಗ್ ಸೆಲ್ಸ್ ಏನಿದೆ ಅಥವಾ ಡಿಸೀಸ್ ಕಾಸಿಂಗ್ ಪ್ರೋಟೀನ್ಸ್ ಹೇಗಿದೆ ಅದನ್ನ ನಾವು ಸ್ಟಡಿ ಮಾಡೋದ್ರ ಮೂಲಕ ಅದು ನಮ್ಮ ಬಾಡಿಯಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೂಲಕ ಆ ಡಿಸೀಸ್ ಬಗ್ಗೆ ರಿಸರ್ಚ್ ನ ಜಾಸ್ತಿ ಮಾಡ್ಬೋದು. ಸೊ ಆಲ್ ದೀಸ್ ಆರ್ ಅಂಡ್ ಸಿಂಥೆಟಿಕ್ ಬಯಾಲಜಿ ಕೂಡ ಏನು ಹೊಸ ಪ್ರೋಟೀನ್ಸ್ ನ ಕಂಡುಹಿಡಿಯೋದು. ಓಕೆ, ಡಿಸೈನ್ ಪ್ರಾಪರ್ಟೀಸ್ ಇಂದ ಇದಕ್ಕೆ ನಾವು ಇನ್ನೊಂದು ಹೆಸರು ಸಹ ಕೊಡ್ತೀವಿ, ಡಿಸೈನರ್ ಬೇಬೀಸ್ ಅಂತ. ಅದು ಜೀನ್ ಎಡಿಟಿಂಗ್ ಅಲ್ಲೇ ಬರುತ್ತೆ. ಬಟ್ ಸಿಂಥೆಟಿಕ್ ಬಯಾಲಜಿ ಏನಂದ್ರೆ ಹೊಸ ಪ್ರೋಟೀನ್ಸ್ ನ ಕಂಡುಹಿಡಿಯೋದು. ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು, ಈ ಒಂದು ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್ ನ ಯೂಸ್ ಮಾಡ್ಕೊಂಡು ಹೊಸ ಪ್ರೋಟೀನ್ ನ ಸಹ ನಾವು ಕಂಡುಹಿಡಿಯಬಹುದು. ಸೊ ಇದಿಷ್ಟು ಪ್ರೋಟೀನ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಬಗ್ಗೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಆರ್ಟಿಕಲ್ ನ ಡಿಸ್ಕಸ್ ಮಾಡೋಣ. ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ ಅಥವಾ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ. ನಮ್ಮ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಯಾವುದು? ನಮ್ಮ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ. ಈ ಫೋಟೋದಲ್ಲಿ ಸಹ ಕಾಣಿಸ್ತಿದೆ ನಿಮಗೆ. ಲಯನ್ ಕ್ಯಾಪಿಟಲ್ ಆಫ್ ಅಶೋಕನ ನಾವು ನಮ್ಮ ಎಂಬ್ಲೆಮ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದೀವಿ. ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ರು? 26 ಜನವರಿ 1950 ನಮ್ಮ ಒಂದು ರಿಪಬ್ಲಿಕ್ ಡೇ ದಿನಾನೇ ಇದನ್ನ ನಾವು ನಮ್ಮ ನ್ಯಾಷನಲ್ ಎಂಬ್ಲೆಮ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದೀವಿ. ಈ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಒರಿಜಿನಲ್ ಆಗಿ ಇದ್ದಿದ್ದು ಸಾರನಾಥ್ ಅಲ್ಲಿ. ಓಕೆ, ಸೊ ಇದಿಷ್ಟು ನ್ಯಾಷನಲ್ ಎಂಬ್ಲೆಮ್ ಆಫ್ ಇಂಡಿಯಾ ಬಗ್ಗೆ. ಇವಾಗ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಅಂದ್ರೆ, ಈ ಅಜರ್ಬೈಜಾನ್ ಶ್ರೈನ್ ಹತ್ರ ಮಾಬ್ ಇದನ್ನ ವ್ಯಾಂಡಲೈಸ್ ಮಾಡಿದಾರಂತೆ, ಅಂದ್ರೆ ಹೊಡೆದಾಕಿದ್ದಾರೆ. ಓಕೆ, ಸೊ ದಟ್ ಈಸ್ ವೈ ಇಟ್ ವಾಸ್ ಇನ್ ನ್ಯೂಸ್. ಯಾರು ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು? ಎಂಪರರ್ ಅಶೋಕ ಇನ್ 3rd century BCE ಅಲ್ಲಿ ಸಾರನಾಥ್ ಅಲ್ಲಿ. ಸಾರನಾಥ್ ಯಾಕೆ ಇಂಪಾರ್ಟೆಂಟ್ ಅಥವಾ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಸಾರನಾಥ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಲಾರ್ಡ್ ಬುದ್ಧ ತನ್ನ ಫಸ್ಟ್ ಸೆರ್ಮನ್ ನ ಅಥವಾ ಫಸ್ಟ್ ಟೀಚಿಂಗ್ ಮಾಡಿದ ಜಾಗ ಯಾವುದು? ಅದೇ ಸಾರನಾಥ್. ಅಂಡ್ ಈ ಸಾರನಾಥ್ ಅಲ್ಲಿ ಅಶೋಕ ಈ ಲಯನ್ ಕ್ಯಾಪಿಟಲ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಲಯನ್ ಕ್ಯಾಪಿಟಲ್ ನ ನಾವು ನಮ್ಮ ಅಫಿಷಿಯಲ್ ಎಂಬ್ಲಮ್ ಆಗಿ ಸಹ ನಾವು ಯೂಸ್ ಮಾಡ್ತೀವಿ. ಓಕೆ, ಏನೇನು ಫೀಚರ್ಸ್ ಇದೆ ಈ ಒಂದು ಲಯನ್ ಕ್ಯಾಪಿಟಲ್ ಅಲ್ಲಿ?
4 ಲಯನ್ಸ್ ಇರ್ತವೆ ಫೇಸಿಂಗ್ ಆಪೋಸಿಟ್ ಟು ಈಚ್ ಅದರ್. ನೀವು ಎಂಬ್ಲಮ್ ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಈ ಕಡೆ ಒಂದು ಲಯನ್ ನೋಡ್ತಾ ಇರುತ್ತೆ, ಆ ಕಡೆ ಒಂದು ಲಯನ್, ಮುಂದೆ ಒಂದು ಲಯನ್, ಹಿಂದೆ ಒಂದು ಲಯನ್. ಸೊ 4 ಲಯನ್ ಇರುತ್ತೆ. ಸಿಂಬಲೈಸ್ ಮಾಡುತ್ತೆ 4 ಲಯನ್ಸ್ ಅಂದ್ರೆ, ಒಂದು ಲಯನ್ ಪವರ್ ಸಿಂಬಲೈಸ್ ಮಾಡಿದ್ರೆ, ಇನ್ನೊಂದು ಕರೇಜ್, ಇನ್ನೊಂದು ಪ್ರೈಡ್, ಇನ್ನೊಂದು ಕಾನ್ಫಿಡೆನ್ಸ್. ಈ 4 ಲಯನ್ಸ್ ನ ಸಿಗ್ನಿಫಿಕೆನ್ಸ್ ಇದು. ಓಕೆ, ಪವರ್ ಒಂದ್ ಲಯನ್ ಪವರ್ ನ ಸಿಂಬಲೈಸ್ ಮಾಡುತ್ತೆ, ಇನ್ನೊಂದು ಕರೇಜ್ ನ ಸಿಂಬಲೈಸ್ ಮಾಡುತ್ತೆ, ಇನ್ನೊಂದು ಪ್ರೈಡ್ ನ, ಇನ್ನೊಂದು ಕಾನ್ಫಿಡೆನ್ಸ್ ನ ಸಿಂಬಲೈಸ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಆಫ್ ಲಯನ್ ಕ್ಯಾಪಿಟಲ್ ಏನಂದ್ರೆ ಅಬ್ಯಾಕಸ್ ಫ್ರೀಸ್ ಅಂತ. ಈ ಅಬ್ಯಾಕಸ್ ಫ್ರೀಸ್ ನ ಸ್ಕಲ್ಪ್ಚರ್ಸ್ ಮಾಡ್ತಾರೆ ಈ ಅಬ್ಯಾಕಸ್ ಅಲ್ಲಿ. ಅಬ್ಯಾಕಸ್ ಅಂದ್ರೆ ಕೆಳಗಡೆ ಇರುವಂತಹ ಈ ಭಾಗನ ನಾವು ಅಬ್ಯಾಕಸ್ ಅಂತ ಕರಿತೀವಿ. ಫೋಟೋದಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ, ಕಾಣಿಸ್ತಿಲ್ಲ ಅಂದ್ರೆ ನೋಡಿ. ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಅಬ್ಯಾಕಸ್. ಓಕೆ, ಈ ಅಬ್ಯಾಕಸ್ ಅಲ್ಲಿ ನಮ್ಗೆ ಕಾಣು ಬರುವಂತಹ ಪ್ರಾಣಿಗಳು ಯಾವುವು? ಇದು ಒಂದು ಕ್ವೆಶನ್ ಇದೆ PYQs. ಓಕೆ, ಯಾವ್ಯಾವ ಅನಿಮಲ್ಸ್ ಇದೆ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ? ಓಕೆ, ಈ ತರ ಕೇಳಿದ್ರೆ ಯಾವ ಒಂದು ಪ್ರಾಣಿನ ನಾವು ಅಬ್ಯಾಕಸ್ ಮೇಲೆ ಕೆತ್ತಿದೀವಿ ಅಂತಂದ್ರೆ ಎಲಿಫೆಂಟ್ ನಾವು ಕಾಣಿಸ್ಬೋದು, ಹಾರ್ಸ್ ಕಾಣಿಸ್ಬೋದು, ಡೀರ್ ಕಾಣಿಸ್ಬೋದು, ಅಂಡ್ ಲಯನ್ ಕಾಣಿಸ್ಬೋದು. ಅಂಡ್ ಎಲ್ಲಾದ್ರ ಮಧ್ಯೆ ಒಂದು ಧರ್ಮಚಕ್ರ ಇರುತ್ತೆ. ಈ ಧರ್ಮಚಕ್ರ ಯಾವ್ದನ್ನ ಸಿಂಬಲೈಸ್ ಮಾಡುತ್ತೆ? ಧರ್ಮಚಕ್ರ ಯಾವ್ದನ್ನ ಸಿಂಬಲೈಸ್ ಮಾಡುತ್ತೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಈ ಲೋಟಸ್ ಬೇಸ್ ಇಲ್ಲಿ ಕಾಣಿಸ್ತಿಲ್ಲ, ಆಕ್ಚುಲಿ ಲೋಟಸ್ ಬೇಸ್ ಇರುತ್ತೆ ಇಲ್ಲೊಂದು ಈ ತರ ಒಂದು ಲೋಟಸ್ ಬೇಸ್ ಇರುತ್ತೆ. ಓಕೆ, ಈ ಲೋಟಸ್ ಬೇಸ್ ಒಂದು ಬೆಲ್ ಶೇಪ್ ಲೋಟಸ್ ಇರುತ್ತೆ. ಇದು ಅಫಿಷಿಯಲ್ ಎಂಬ್ಲಮ್ ಅಲ್ಲಿ ನಾವು ತಗೊಂಡಿರಲ್ಲ. ಓಕೆ, ಬಟ್ ಸಾರನಾಥ್ ಅಲ್ಲಿ ಇರುವಂತಹ ಅಶೋಕ ಪಿಲ್ಲರ್ ಅಲ್ಲಿ ಈ ಬೆಲ್ ಕ್ಯಾಪಿಟಲ್ ಸಹ ಇರುತ್ತೆ. ಓಕೆ, ಈ ತರ ಒಂದು ಬೆಲ್ ಕ್ಯಾಪಿಟಲ್ ನಾವು ನೋಡ್ಬೋದು ಇಲ್ಲಿ ಅಶೋಕ ಪಿಲ್ಲರ್ ಅಲ್ಲಿ ಅಥವಾ ಸಾರನಾಥ್ ಅಲ್ಲಿ. ಓಕೆ, ಅಡಾಪ್ಟೆಡ್ ಎಂಬ್ಲಮ್ ಅಲ್ಲಿ 3 ಲೈನ್ಸ್ ಮಾತ್ರ ಇದು ಕಾಣಿಸ್ತಾ ಇರುತ್ತೆ ಮುಂದೆಗಡೆ. ನಾವು ಅಡಾಪ್ಟ್ ಮಾಡ್ಕೊಂಡಿರುವಂತಹ ಎಂಬ್ಲಮ್ ಅಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಫೋಟೋ. ಓಕೆ, 3 ಲಯನ್ಸ್ ಕಾಣಿಸ್ತಾ ಇರುತ್ತೆ, ಒಂದು ಧರ್ಮಚಕ್ರ ಮಧ್ಯದಲ್ಲಿರುವಂತದ್ದು ಕಾಣಿಸ್ತಾ ಇರುತ್ತೆ, ಅಂಡ್ ಬಿಲ್ ಅಂಡ್ ರೈಟ್ ಒಂದು ಬಿಲ್ ನಾವು ರೈಟ್ ಸೈಡ್ ಅಲ್ಲಿ ಶೋ ಮಾಡಿದೀವಿ, ಅಂಡ್ ಇನ್ನೊಂದು ಕಡೆ ಹಾರ್ಸ್ ನ ಲೆಫ್ಟ್ ಸೈಡ್ ಅಲ್ಲಿ ತೋರಿಸಿದ್ದಾರೆ. ಓಕೆ, ಸೊ ಇದು ನಮ್ಮ ಅಡಾಪ್ಟೆಡ್ ಎಂಬ್ಲಮ್. ಸೊ ಅಫಿಷಿಯಲ್ ಎಂಬ್ಲಮ್ ಅಲ್ಲಿ ಯಾವ ಪ್ರಾಣಿ ಕಾಣುತ್ತೆ ಅಂದ್ರೆ ಲಯನ್, ಹಾರ್ಸ್ ಅಂಡ್ ಬುಲ್. ಓಕೆ, ಟೋಟಲ್ ಲಯನ್ ಕ್ಯಾಪಿಟಲ್ ಆಫ್ ಅಶೋಕದಲ್ಲಿ ಯಾವ ಅನಿಮಲ್ಸ್ ಕಾಣುತ್ತೆ ಅಂತ ಅಂದ್ರೆ ಅವಾಗ ನಿಮಗೆ ಎಲಿಫೆಂಟ್ ಸಹ ಬರುತ್ತೆ. ಓಕೆ, ಸೊ ಬರೀ ನಮ್ಮ ಒಂದು ಎಂಬ್ಲೆಮ್ ಅಂತ ಕೇಳಿದ್ರೆ ಬರೀ 3 ಪ್ರಾಣಿ, ಹಾರ್ಸು, ಬುಲ್ಲು ಮತ್ತೆ ಲಯನ್, 3 ಪ್ರಾಣಿ ನಮಗೆ ಕಾಣಿಸುವಂಥದ್ದು. ಓಕೆ, ಅಂಡ್ ನಮ್ಮ ಅಫಿಷಿಯಲ್ ಮೋಟೋ ಏನು? ಸತ್ಯಮೇವ ಜಯತೆ ಅಂತ. ಸತ್ಯಮೇವ ಜಯತೆ ಅಂದ್ರೆ ಸತ್ಯ ಮಾತ್ರ ಗೆಲ್ಬೇಕು, ಟ್ರೂತ್ ಅಲೋನ್ ಟ್ರಯಂಪ್ಸ್. ಇದು ದೇವನಾಗರಿ ಸ್ಕ್ರಿಪ್ಟ್ ಅಲ್ಲಿ ಕೆಳಗಡೆ ಬರ್ದಿರ್ತಾರೆ. ಇಲ್ಲಿ ಸತ್ಯಮೇವ ಜಯತೆ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು. ಇಲ್ಲಿ ಸತ್ಯಮೇವ ಜಯತೆ ಅಂತ ನಮ್ಮ ಅಫಿಷಿಯಲ್ ಎಂಬ್ಲಮ್ ಮೇಲೆ ಬರ್ದಿರ್ತಾರೆ. ಓಕೆ, ಸೊ ಇದಿಷ್ಟು ನಮ್ಮ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಬಗ್ಗೆ. ನೆಕ್ಸ್ಟ್ ಆರ್ಟಿಕಲ್ ಹೋಗೋದಾದ್ರೆ ರೆಡ್ ಸಿ. ಈ ರೆಡ್ ಸಿ ಇರೋದಲ್ಲಿ ಕಮೆಂಟ್ ಮಾಡಿ. ರೆಡ್ ಸಿ ಬಾರ್ಡರಿಂಗ್ ಕಂಟ್ರೀಸ್ ಯಾವುವು? ಇದಕ್ಕೆ ಒಂದು ನ್ಯೂಮರಿಕ್ಸ್ ಆಗಿದೆ. ಏನು ನ್ಯೂಮರಿಕ್ ಅಂದ್ರೆ ಡೆಸ್ಸಿ ಅಂತ. ಓಕೆ, ಯಾವ ಕಂಟ್ರೀಸ್ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಯಾಕೆ ರೆಡ್ ಸಿ ಯೂಸ್ ಆಗಿದೆ ಅಂದ್ರೆ ಮೈಕ್ರೋಸಾಫ್ಟ್ ಅಜೂರ್ ಸರ್ವಿಸಸ್ ರೆಡ್ ಸಿ ಅಲ್ಲಿರುವಂತಹ ಕೇಬಲ್ಸ್ ಏನಿದೆ, ಈ ಅಂಡರ್ ವಾಟರ್ ಕೇಬಲ್ಸ್ ನ ಸಹ ನಾವು ಹಾಕಿರ್ತೀವಿ ಕನೆಕ್ಟಿವಿಟಿಗೋಸ್ಕರ. ಈ ಗೂಗಲ್ ಮೈಕ್ರೋಸಾಫ್ಟ್ ಇವರೆಲ್ಲ ಅಂಡರ್ ಸಿ ಕೇಬಲ್ಸ್ ನ ಹಾಕ್ತಾ ಇರ್ತಾರೆ. ಸೊ ಈ ರೆಡ್ ಸಿ ಅಲ್ಲಿ ಈ ತರ ಅಂಡರ್ ವಾಟರ್ ಕೇಬಲ್ಸ್ ನ ಫಿಕ್ಸ್ ಮಾಡಿರ್ತಾರೆ, ಅದು ಕಟ್ ಆಗಿದೆಯಂತೆ. ಅದಕ್ಕೆ ಮೈಕ್ರೋಸಾಫ್ಟ್ ನ ಸರ್ವಿಸಸ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಅದಕ್ಕೋಸ್ಕರ ಈ ರೆಡ್ ಸಿ ಯೂಸ್ ಆಯಿತು. ಯಾಕೆ ಯೂಸ್ ಅನ್ನೋದಕ್ಕಿಂತ ರೆಡ್ ಸಿ ಇಸ್ ಇಂಪಾರ್ಟೆಂಟ್. ವಾಟ್ ಇಸ್ ರೆಡ್ ಸಿ? ಅದು ಬಾರ್ಡರಿಂಗ್ ಕಂಟ್ರೀಸ್ ಯಾವ ರೀಜನ್ ಅಲ್ಲಿ ಬರುತ್ತೆ, ಇದೆಲ್ಲ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೋಬೇಕು. ಈ ರೆಡ್ ಸಿಗೆ 2 ಈ ತರ ಕೊಡುಗೆ ನೋಡ್ತೀವಿ. ಇದನ್ನ 2ಕ್ಕೂ ಹೆಸರಿದೆ. ಒಂದು ಸೂಯಸ್ ಕೆನಾಲ್ ಆದ್ರೆ, ಇನ್ನೊಂದು ಗಲ್ಫ್ ಆಫ್ ಅಕಾಬಾ.
ಇದೊಂದು ಕ್ವಶನ್ ಕೇಳಿದ್ರು, ಇಲ್ಲಿ ಕಾಣಿಸ್ತಿರೋದು ನಿಮ್ಗೆ ಎರಡು ಈ ತರ ಏನ್ ಮಾಡಿದ್ರೆ ಇದು ಗಲ್ಫ್ ಆಫ್ ಅಕಾಬಾ ಅಂತ ಕರಿತೀವಿ. ಈ ಸರಿ ನೇಸರ್ ಕರ್ನಾಟಕ KPSC ಸಹ ಈ ಒಂದು ಕ್ವಶನ್ ನ ಕೇಳಿದ್ರು. ಈ ಕಡೆ ಕಾಣಿಸ್ತಿರುವಂತದ್ದು ಗಲ್ಫ್ ಆಫ್ ಸುಯಜ್ ಅಂತ. ಸೊ ಎರಡು ಗಲ್ಫ್ ನೋಡ್ಬೋದು, ರೆಡ್ ಸಿ ಮೇಲ್ಗಡೆ ಎರಡು ಕೊಂಬುಗಳ ತರ ಕಾಣಿಸ್ತಾ ಇರುತ್ತೆ ನಮ್ಗೆ. ಈ ಕಡೆ ಒಂದು ಗಲ್ಫ್ ಆಫ್ ಅಕಾಬಾ, ಒಂದು ಗಲ್ಫ್ ಆಫ್ ಸುಯಜ್. ಓಕೆ, ಇದಿಷ್ಟು ರೆಡ್ ಸಿ ಮಿಡಲ್ ಪಾರ್ಟ್. ಆದ್ರೆ ರೆಡ್ ಸಿ ಯಾವುದು ಅಂತಂದ್ರೆ ಇನ್ಲೆಟ್ ಆಫ್ ಇಂಡಿಯನ್ ಓಷನ್ ಬಿಟ್ವೀನ್ ಆಫ್ರಿಕಾ ಮತ್ತೆ ಏಷ್ಯಾ. ಈ ಆಫ್ರಿಕಾ ಮತ್ತೆ ಏಷ್ಯಾನ ಬೇರ್ಪಡಿಸುವಂತಹ ಒಂದು ಸಿ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ರೆಡ್ ಸಿ. ಓಕೆ, ಇದ್ರಲ್ಲಿ ಬರುವಂತ ಫೀಚರ್ಸ್ ಗಲ್ಫ್ ಆಫ್ ಆಡನ್ ಬರುತ್ತೆ ಅಂಡ್ ಬಾಬಲ್ ಮಂಡಬ್ ಸ್ಟ್ರೇಟ್ ಅಂತ ಸಹ ಬರುತ್ತೆ. ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಅಂಡ್ ವೆನ್ ಎವರ್ ಯು ಆರ್ ರೀಡಿಂಗ್ ಕರೆಂಟ್ ಅಫೇರ್ಸ್, ನಿಮ್ಮ ಹತ್ರ ಯಾವಾಗಲೂ ಒಂದು ಅಟ್ಲಾಸ್ ನಿಮ್ಮ ಕೈಯಲ್ಲಿ ಇರಬೇಕು. ಇವಾಗ ರೆಡ್ ಸಿ ಅಂದಿದ ತಕ್ಷಣ ನೀವು ರೆಡ್ ಸಿ ಓಪನ್ ಮಾಡಿ ಅದರಲ್ಲಿರುವಂತಹ ಫೀಚರ್ಸ್ ನ ನೀವು ನೋಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ರೆಡ್ ಸಿ. ಮಾಡರ್ನ್ ಕಂಟ್ರೀಸ್ ಅವಾಗಲೇ ನಾನು ಏನು ಹೇಳಿದೆ, ಡೆಸ್ಸಿ ಅಂತ. ಅದು ಡೆಸ್ಸಿ ಸ್ಟ್ಯಾಂಡ್ಸ್ ಫಾರ್ ಡಿ ಫಾರ್ ಜಿಬೌಟಿ, ಇ ಫಾರ್ ಎರಿಟ್ರಿಯಾ, ಎಸ್ ಫಾರ್ ಸುಡಾನ್, ಎಸ್ ಫಾರ್ ಸೌದಿ ಅರೇಬಿಯಾ, ಇ ಫಾರ್ ಈಜಿಪ್ಟ್, ವೈ ಫಾರ್ ಯೆಮೆನ್. ಸೊ ಡೆಸ್ಸಿ ಈ ತರ ನೀವು ನೆನ್ಪು ಇಟ್ಕೋಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ರೆಡ್ ಸಿ. H.E. ರಾಮ್ಲಿಂಗ್ ಘಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಯಾಕೆ ಈ ಒಂದು ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಒಂದು ಟೈಗರ್ 450 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈ ಸ್ಯಾಂಕ್ಚುರಿಯಲ್ಲಿ ತನ್ನ ವಾಸಸ್ಥಾನವಾಗಿ ಮಾಡ್ಕೊಂಡಿದೆಯಂತೆ ಒಂದು ಟೈಗರ್. ಸೊ ದಟ್ ಈಸ್ ವೈ ಇಟ್ ಈಸ್ ಇನ್ ನ್ಯೂಸ್. ರಾಮ್ಲಿಂಗ್ ಘಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿರೋದು? ಮಹಾರಾಷ್ಟ್ರದಲ್ಲಿ. ಅಂಡ್ ಯಾವ ಒಂದು ಮೌಂಟೇನ್ ರೇಂಜ್ ಹತ್ರ ಇರೋದು ಅಂದ್ರೆ ಬಾಲಘಾಟ್ ಮೌಂಟೇನ್ ರೇಂಜ್ ಆಫ್ ಸಯಾಗ್ ಹಿಲ್ಸ್. ಸಯಾಗ್ ಹಿಲ್ಸ್ ಈಸ್ ನಥಿಂಗ್ ಬಟ್ ಅನದರ್ ನೇಮ್ ಫಾರ್ ವೆಸ್ಟರ್ನ್ ಘಾಟ್ಸ್. ಓಕೆ, ಇಲ್ಲಿ ವಿಶೇಷತೆ ಏನಂದ್ರೆ ಒಂದು ಶಿವಲಿಂಗ ಇದೆ, ರಾಮಲಿಂಗ ಟೆಂಪಲ್ ಅಂತ. ಓಕೆ, ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ H.E. ರಾಮ್ಲಿಂಗ್ ಘಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಏನ್ ಇಂಪಾರ್ಟೆಂಟು, ಎಲ್ಲಿದೆ? ಮಹಾರಾಷ್ಟ್ರದಲ್ಲಿ. ಯಾವ ಒಂದು ಪಾರ್ಟ್? ವೆಸ್ಟರ್ನ್ ಘಾಟ್ಸ್. ಯಾವ ಮೌಂಟೇನ್ ರೇಂಜ್ ಕೆಳಗಡೆ? ಬಾಲಘಾಟ್ ಮೌಂಟೇನ್ ರೇಂಜ್ ಕೆಳಗಡೆ. ಓಕೆ, ಸೊ ಇದಿಷ್ಟು ನೆನ್ಪಿಟ್ಕೋಬೇಕು ಈ ಒಂದು ನ್ಯೂಸ್ ಅಲ್ಲಿ. ಏಷ್ಯಾಸ್ ಲಾರ್ಜೆಸ್ಟ್ ಲಿಥಿಯಂ ಅಯಾನ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್. ಈ ಏಷ್ಯಾದ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟ್ರಿನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಅದು ಎಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಸೋನಾ, ಹರಿಯಾಣದಲ್ಲಿ. ಓಕೆ, ಸೊ IMT ಸೋನಾ ಹರಿಯಾಣದಲ್ಲಿ. ಎಷ್ಟು ಕೋಟಿ ಇದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ ಅಂದ್ರೆ 3,000 ಕೋಟಿ ಫಸ್ಟ್ ಫೇಸ್ ಅಲ್ಲಿ. ಅಂಡ್ ಇದರ ಒಂದು ಉಪಯೋಗ ಏನಂದ್ರೆ 5,000 ಯೂತ್ಗೆ ಇದು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡುತ್ತಂತೆ. ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡುತ್ತೆ. ಎಷ್ಟು ಜನಕ್ಕೆ? 5,000 ಜನಕ್ಕೆ. ಅಂಡ್ ಇದನ್ನ ಮಾಡ್ತಿರುವಂತವ್ರು ಯಾರು? ATL ಬ್ಯಾಟರಿ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಜಸ್ಟ್ ರಿಮೆಂಬರ್ ಏಷ್ಯಾಸ್ ಲಾರ್ಜೆಸ್ಟ್ ಲಿಥಿಯಂ ಅಯಾನ್ ಬ್ಯಾಟರಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು, ಆ ಪ್ರಾಜೆಕ್ಟ್ ಎಲ್ಲಿ ಲಾಂಚ್ ಆಗಿರೋದು ಅಂದ್ರೆ ಅದು ಹರಿಯಾಣದಲ್ಲಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಈ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಏನು ಅಂದ್ರೆ, ಇಟ್ ಇಸ್ ಅ ರೀಚಾರ್ಜಬಲ್ ಬ್ಯಾಟ್ರಿ. ನಾವು ಫೋನ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಅಥವಾ ನಮ್ಮ ಗಾಡಿ ಬ್ಯಾಟ್ರಿ, ಆಟೋಮೊಬೈಲ್ಸ್ ಯೂಸ್ ಮಾಡುವಂತಹ ಬ್ಯಾಟ್ರೀಸ್ ಎಲ್ಲ ಲಿಥಿಯಂ ಅಯಾನ್ ಬ್ಯಾಟ್ರೀಸ್. ಇದರಲ್ಲಿ ಇಂಪಾರ್ಟೆಂಟ್ ಅಥವಾ ಫೀಚರ್ ಅಂತ ಅಂದ್ರೆ ಇದನ್ನು ರೀಚಾರ್ಜ್ ಮಾಡ್ಬೋದು. ಪದೇ ನಾವು ಇದನ್ನು ರೀಚಾರ್ಜ್ ಮಾಡ್ಬೋದು. ಎರಡು ಎಲೆಕ್ಟ್ರೋಡ್ ಅಲ್ಲಿ ಒಂದು ಎಲೆಕ್ಟ್ರೋಡ್ ಲಿಥಿಯಂ ಮೆಟಲ್ ಆಗಿರುತ್ತೆ. ಓಕೆ, ಸೊ ಲಿಥಿಯಂ ಮೆಟಲ್ ಒನ್ ಆಫ್ ದಿ ಎಲೆಕ್ಟ್ರೋಡ್ ಆಗಿ ನಾವು ಈ ಒಂದು ಬಳಸ್ತೀವಿ. ಓಕೆ, 3 ಕಾಂಪೋನೆಂಟ್ ಇರುತ್ತೆ ಈ ಒಂದು ಲಿಥಿಯಂ ಅಯಾನ್ ಬ್ಯಾಟ್ರಿಯಲ್ಲಿ. ಓಕೆ, ಯಾವ್ಯಾವ್ದು ಅಂದ್ರೆ ಪಾಸಿಟಿವ್ ಎಲೆಕ್ಟ್ರೋಡ್ ಯೂಶಲಿ ಯಾವ್ದಿರುತ್ತೆ? ಲಿಥಿಯಂ ಕೋಬಾಲ್ಟ್ ಆಕ್ಸೈಡ್. ಯಾವಾಗ ಲಿಥಿಯಂ ಮೆಟಲ್ ಬಳಸ್ಕೊಂಡು ಒಂದು ಎಲೆಕ್ಟ್ರೋಡ್ ಮಾಡ್ತೀವಿ ಅಂತ, ಅದೇ ಲಿಥಿಯಂ ಕೋಬಾಲ್ಟ್ ಆಕ್ಸೈಡ್. ನೆಗೆಟಿವ್ ಎಲೆಕ್ಟ್ರೋಡ್ ಆಗಿ ನಾವು ಯೂಶಲಿ ಕಾರ್ಬನ್ ಯೂಸ್ ಮಾಡ್ತೀವಿ. ಯಾವ ಒಂದು ರೂಪದಲ್ಲಿ? ಗ್ರಾಫೈಟ್ ನ ರೂಪದಲ್ಲಿ. ಓಕೆ, ಸಪರೇಟ್ ಮಾಡೋದಕ್ಕೆ ಒಂದು ಸಪರೇಟ್ ಆಗಿ ಎಲೆಕ್ಟ್ರೋಲೈಟ್ ಬೇಕು. ಇದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಲಿಥಿಯಂ ಸಾಲ್ಟ್ ನಾವು ಯೂಸ್ ಮಾಡ್ತೀವಿ. ಓಕೆ, ಈ ಲಿಥಿಯಂ ಸಾಲ್ಟ್ ನ ಒಂದು ಆರ್ಗ್ಯಾನಿಕ್ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಮಾಡಿ ಇದನ್ನ ಸೆಪರೇಟರ್ ಆಗಿ ಬಳಸ್ತೀವಿ. ಓಕೆ, ಸೊ ಇದಿಷ್ಟು ಲಿಥಿಯಂ ಅಯಾನ್ ಬ್ಯಾಟ್ರಿ ಬಗ್ಗೆ. ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಾದ್ರೆ ಸ್ಪ್ರಿಂಗ್ ಬೋರ್ಡ್. ಇದೊಂದು ಇನ್ಫೋಸಿಸ್ ನ
CSR ಪ್ರೋಗ್ರಾಮ್ ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಮ್. ಇದು ಯಾರ ಒಂದು ಸಹಯೋಗದೊಂದಿಗೆ ಈ ಒಂದು ಸ್ಪ್ರಿಂಗ್ ಬೋರ್ಡ್ ನಡೆಯುತ್ತೆ ಅಂತ ಅಂದ್ರೆ ಕರ್ನಾಟಕ ಮೀಡಿಯಾ ಅಕಾಡೆಮಿ ಮತ್ತೆ ಇನ್ಫೋಸಿಸ್ ಲಿಮಿಟೆಡ್, ಈ ಎರಡು ಆರ್ಗನೈಸೇಷನ್ ಸೇರಿ ಈ ಒಂದು ಸ್ಪ್ರಿಂಗ್ ಬೋರ್ಡ್ ಅಂತ ಮಾಡ್ತಿದ್ದಾರೆ. ಏನಿದು ಸ್ಪ್ರಿಂಗ್ ಬೋರ್ಡ್ ಅಂತ ಅಂದ್ರೆ ಇಟ್ ಫೋಕಸಸ್ ಆನ್ ಡಿಜಿಟಲ್ ಎಜುಕೇಶನ್ಗೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಜರ್ನಲಿಸ್ಟ್ಸ್. ಯಾರನ್ನ ಫೋಕಸ್ ಮಾಡುತ್ತೆ ಇದು? ಜರ್ನಲಿಸ್ಟ್ಸ್ ನ ಫೋಕಸ್ ಮಾಡುತ್ತೆ. ಜರ್ನಲಿಸ್ಟ್ ಅಂದ್ರೆ ಪತ್ರಕರ್ತರು. ಓಕೆ, ಈ ಪತ್ರಕರ್ತರನ್ನ ಫೋಕಸ್ ಮಾಡುವಂತದ್ದು ಈ ಒಂದು ಸ್ಪ್ರಿಂಗ್ ಬೋರ್ಡ್. ಓಕೆ, ಎಲ್ಲಿ ಯಾವ ಸಿಟಿಯಲ್ಲಿ ಇರುವಂತಹ ಜರ್ನಲಿಸ್ಟ್ಗ ಅಥವಾ ಹಳ್ಳಿ ಕಡೆ ಇರುವಂತಹ ಜರ್ನಲಿಸ್ಟ್ಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ Tier 2 ಮತ್ತೆ Tier 3 ಸಿಟೀಸ್ ಅಲ್ಲಿ ಇರುವಂತಹ ಯೂತ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಲ್ಲಿ ಇದನ್ನ ಟ್ರೈನಿಂಗ್ ನ ಕೊಡಲಾಗುತ್ತದೆ. ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಒಂದು ಎಕ್ಸಾಂಪಲ್ ಏನು? AI, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಾಫ್ಟ್ ಸ್ಕಿಲ್ಸ್. ಓಕೆ, ಸೊ ಈ ಎಲ್ಲ ಒಂದು ಕ್ಷೇತ್ರದಲ್ಲಿ ಟ್ರೈನಿಂಗ್ ಕೊಡಲಾಗುತ್ತದೆ ಇರೋ ಒಂದು ಸ್ಪ್ರಿಂಗ್ ಬೋರ್ಡ್ ಅಲ್ಲಿ. ಸೊ ಇವತ್ತಿನ ಒನ್ಲೈನರ್ಸ್ ಡಿಸ್ಕಸ್ ಮಾಡೋಣ. ಕೋವಿನ್ ನಿಮ್ಗೆ ಗೊತ್ತಿರ್ಬೋದು, ಒಂದು ಪೋರ್ಟಲ್. ಓಕೆ, ಯಾವ ಟೈಮಲ್ಲಿ ನಾವು ಲಾಂಚ್ ಮಾಡಿದ್ದು ಇದನ್ನ? ಕೋವಿಡ್ ವ್ಯಾಕ್ಸಿನ್ ಹಂಚುವಂತಹ ಸಮಯದಲ್ಲಿ ನಾವು ಈ ಒಂದು ಕೋವಿನ್ ಪೋರ್ಟಲ್ನ ಅಥವಾ ಕೋವಿನ್ ಮೊಬೈಲ್ ಅಪ್ಲಿಕೇಶನ್ನ ನಾವು ಇಂಡಿಯಾದವರು ಲಾಂಚ್ ಮಾಡ್ತೀವಿ. ಓಕೆ, ಸೊ ಏನಿದು ಕೋವಿನ್ ಆಪ್? ಕೋವಿಡ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ ಕೋವಿನ್ ಅಂದ್ರೆ, and it is a government digital platform for registration, scheduling, tracking and certification of COVID-19 vaccinations. Okay, so next ಇನ್ನೊಂದು ನೆಕ್ಸ್ಟ್ ಒನ್ ಲೈನರ್ ಏನಂತ ಅಂದ್ರೆ, ಈ ಕ್ಯಾನ್ಸರ್ನ ನೋಟಿಫೈಯಬಲ್ ಡಿಸೀಸಸ್ ಅಕ್ರಾಸ್ ಇಂಡಿಯಾ ಅಂತ ಮಾಡಬೇಕು ಅಂತ ಒಬ್ರು ಎಮಿನೆಂಟ್ ಪರ್ಸನಾಲಿಟಿ ಟ್ವೀಟ್ ಮಾಡಿದ್ದಾರೆ. ಯಾರು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆನಾ? ಯಾವ ಒಂದು ಎಮಿನೆಂಟ್ ಪರ್ಸನಾಲಿಟಿ ಕ್ಯಾನ್ಸರ್ನ ನೋಟಿಫೈಯಬಲ್ ಡಿಸೀಸಸ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಹೇಳಿದ್ದಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಒನ್ ಲೈನರ್ ಡಿಸ್ಕಸ್ ಮಾಡೋದಾದ್ರೆ, ಈ ನಾರಾಯಣ ಗುರು ಇಸ್ ಅ ಸೋಷಿಯಲ್ ರಿಫಾರ್ಮರ್ ಅಂತಾನೆ ಹೇಳ್ಬೋದು. ಯಾವ ಒಂದು ಟೈಮಲ್ಲಿ ಇದ್ದಿದ್ದು? 1845 to 1928 ನಮ್ಮ ಭಾರತದ ಸೋಷಿಯಲ್ ರೆವಲ್ಯೂಷನ್ ಏನಾಯ್ತು ಅದಕ್ಕೆ ಶ್ರೀ ನಾರಾಯಣ ಗುರು ಅವ್ರದ್ದು ಸಹ ಕಾಂಟ್ರಿಬ್ಯೂಷನ್ ಇದೆ. ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಟ್ರಿಬ್ಯೂಟ್ ನ ಸಲ್ಲಿಸಿದ್ದಾರೆ ನಾರಾಯಣ ಗುರು ಅವ್ರಿಗೆ ಅವರ ಬರ್ತ್ ಆನಿವರ್ಸರಿಯಲ್ಲಿ. ಓಕೆ, 1845 ಅವರ ಒಂದು ಬರ್ತ್ ಆನಿವರ್ಸರಿ. ಅವರು ಮರಣ ಹೊಂದಿರೋದು 1928 ಅಲ್ಲಿ. ಏನ್ ಮಾಡಿದ್ರು ಅವರು ನಾರಾಯಣ ಗುರು ಅವರು ಅಂದ್ರೆ ಕ್ಯಾಸ್ಟ್ ಸಿಸ್ಟಮ್ ವಿರುದ್ಧ ಮತ್ತೆ ಅದರ ಪರಿಣಾಮಗಳ ವಿರುದ್ಧ ಹೋರಾಟವನ್ನು ನಡೆಸಿದವರು ಇವರು ಶ್ರೀ ನಾರಾಯಣ ಗುರು. ಓಕೆ, ಸೊ ನೆಕ್ಸ್ಟ್ ಒನ್ ಲೈನರ್ ಈಸ್ VO ಚಿದಂಬರಂ ಪೋರ್ಟ್. ಇದಿರೋದು ತೂತುಕುಡಿ, ತಮಿಳುನಾಡು. ಈ VO ಚಿದಂಬರಂ ಪೋರ್ಟ್ ತಮಿಳುನಾಡು ಅಲ್ಲಿ ನಮ್ಮ ಇಂಡಿಯಾದ ಮೊದಲನೇ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುವಂತಹ ಪೋರ್ಟ್ ಆಗಿದೆ. ಓಕೆ, ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಎಲ್ಲಿ ಸೆಟಪ್ ಆಗಿದೆ? ಅದು VO ಚಿದಂಬರಂ ಪೋರ್ಟ್ ಅಲ್ಲಿ. ನೆಕ್ಸ್ಟ್ ಲಾಸ್ಟ್ ಫಾರ್ ಟುಡೇ, ಅನುಪರ್ಣಾ ರಾಯ್ ಹಿಸ್ಟ್ರಿನ ಬರೆದಿರೋಂತೆ. ಯಾಕೆ ಅಂದ್ರೆ 82nd ವೆನಿಸ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇವರು ಮೊದಲ ಭಾರತೀಯರಾಗಿದ್ದಾರೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ನ ತಗೊಳ್ಳೋದಕ್ಕೆ. ಸೊ ಇದಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್. ಸೊ ಇನ್ನಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಜೊತೆಗೆ ನಾಳೆ ಮೀಟ್ ಆಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್.